ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ಸ್ಯಾಂಡಲ್ವುಡ್ನಲ್ಲಿ ಮತ್ತು ಕರ್ನಾಟಕದಲ್ಲಿ ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲನ್ನು ಎಬ್ಬಿಸಿರುವಂತಹ ಎರಡು ಸಿನಿಮಾಗಳು, ಒಂದು ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್, ಮತ್ತೊಂದು ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿರುವಂತಹ UI ಸಿನಿಮಾಗಳು. ಎರಡೂ ಸಿನಿಮಾಗಳು ಸ್ಯಾಂಡಲ್ವುಡ್ ಮಟ್ಟಿಗೆ ಬಹಳ ಕುತೂಹಲವನ್ನು, ನಿರೀಕ್ಷೆಯನ್ನು ಗರಿಗೆದ್ರು ಹಾಗೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಎರಡೂ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಕೇವಲ 5 ದಿನಗಳ ಅಂತರದಲ್ಲಿ ಎರಡು ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬರ್ತಿವೆ. ಇದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು, ಇಷ್ಟು ದೊಡ್ಡ ಸಿನಿಮಾಗಳು, ದೊಡ್ಡ ಸ್ಟಾರ್ ಇರುವಂತಹ ಸಿನಿಮಾಗಳು ಒಟ್ಟಿಗೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಬರಬೇಕಾದಂಥ ಅನಿವಾರ್ಯತೆ, ಅವಶ್ಯಕತೆ ಇತ್ತಾ? ಇದರಿಂದ ಚಿತ್ರರಂಗಕ್ಕೆ ಲಾಭನ, ನಷ್ಟನ? ಇದೆಲ್ಲದರ ಬಗ್ಗೆ ನಾನು ಒಂದಷ್ಟು ಬ್ರೀಫ್ ಮಾಡ್ತಾ ಹೋಗ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿಯೊಂದು ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಬಹುನಿರೀಕ್ಷೆಯ ಮ್ಯಾಕ್ಸ್ 25ನೇ ತಾರೀಕು ಬರ್ತಾ ಇದೆ. ಇನ್ನು ಡಿಸೆಂಬರ್ 20ನೇ ತಾರೀಕು ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿರುವಂತಹ UI ಸಿನಿಮಾ ಪ್ಯಾನ್ ಇಂಡಿಯಾ ಬರ್ತಾ ಇದೆ. ಎರಡೂ ಸಿನಿಮಾಗಳ ನಡುವೆ ಇರತಕ್ಕಂಥ ಅಂತರ ಕೇವಲ 5 ದಿನ. ಇದು ಬೇಕಿತ್ತಾ ಅಥವಾ ಬೇಡವಾಗಿತ್ತಾ? ಬೇಕಿತ್ತಾ ಬೇಡವಾಗಿತ್ತಾ ಅನ್ನೋ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕ ವರ್ಗದಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಅಭಿಮಾನಿಗಳ ನಡುವೆ ನಡೀತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಇದು ಸುದೀಪ್ ವರ್ಸಸ್ ಉಪೇಂದ್ರ ವಾರ ಅನ್ನುವಂಥದ್ದು. ಇಬ್ಬರೂ ಅಭಿಮಾನಿಗಳ ನಡುವೆ ಯಾವುದೇ ರೀತಿಯ ಸಂಘರ್ಷ ಇಲ್ಲ. ಯಾಕಂತ ಹೇಳಿದರೆ ಮೊದಲಿಂದಲೂ ಕೂಡ ಸುದೀಪ್ ಅವರು ಮತ್ತು ಉಪೇಂದ್ರ ಅವರ ನಡುವೆ ಒಳ್ಳೆಯ ಬಾಂಡಿಂಗ್ ಇದೆ, ಫ್ರೆಂಡ್ಶಿಪ್ ಇದೆ. ಅಭಿಮಾನಿಗಳ ನಡುವೆಯೂ ಕೂಡ ಅದೇ ರೀತಿಯ ಫ್ರೆಂಡ್ಶಿಪ್ಪು, ಒಂದು ರಿಲೇಷನ್ಶಿಪ್ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಅಭಿಮಾನಿಗಳು ಕೂಡ ಒಬ್ರಿಗೊಬ್ಬರು ಯಾವುದೇ ರೀತಿಯ ನೆಗೆಟಿವ್ ಕಾಮೆಂಟ್ಗಳನ್ನು ಮಾಡಲ್ಲ. ಇಲ್ಲಿ ವಾರ ಅಂತ ಬಂದ ತಕ್ಷಣ ಇಬ್ಬರೂ ಹೀರೋಗಳ ನಡುವೆ ಏನೋ ಸರಿ ಇಲ್ವಾ, ಅಥವಾ ಅಭಿಮಾನಿಗಳ ನಡುವೆ ಏನೋ ಸರಿ ಇಲ್ವಾ ಅಂದಾಗ, ಈ ರೀತಿ ಸಿನಿಮಾಗಳು ಒಟ್ಟಿಗೆ ಬಂದಾಗ ಅದು ನೆಗೆಟಿವ್ ಚರ್ಚೆಗಳು ಆಗ್ತಕ್ಕಂಥದ್ದು ನೋಡಿದ್ದೀವಿ. ಆದರೆ ಇಲ್ಲಿ ಮ್ಯಾಕ್ಸ್ ಮತ್ತು UI ಸಿನಿಮಾದ ಬಗ್ಗೆ ಯಾವುದೇ ನೆಗೆಟಿವ್ ಚರ್ಚೆಗಳು ಆಗ್ತಿಲ್ಲ. ಆದರೆ ಇದು ಬೇಕಿತ್ತಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಪಾಸಿಟಿವ್ ಆದಂತಹ ಚರ್ಚೆ ಅಂತೂ ನಡೀತಾ ಇದೆ. ಇಲ್ಲಿ ನಾವು ಒಂದು ಯೋಚನೆ ಮಾಡಬೇಕು. ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಬಹಳ ದೊಡ್ಡದಾಗಿ ಬೆಳೆದಿದೆ. ಎಸ್, ಅಫ್ಕೋರ್ಸ್, ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ಪ್ರೇಕ್ಷಕರು, ಎಲ್ಲ ಭಾಷೆಯ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ನಟ ಸುದೀಪ್ ಅವರು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನಟಿಸ್ತಾರೆ 2022ರಲ್ಲಿ. ಅದಾಗಿ 2 ವರ್ಷದ ಮೇಲಾಯಿತು. 2 ವರ್ಷ ಆದಮೇಲೆ ಬರ್ತಾ ಇರೋದ್ರಿಂದ ಸಹಜವಾಗಿಯೇ ಮ್ಯಾಕ್ಸ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇದೆ, ಮತ್ತು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿದೆ. ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತಹ ಚರ್ಚೆ ನಡೀತಾ ಇರುವಾಗಲೇ ದಿಢೀರ್ನ ನಿರ್ಮಾಪಕರು ಸಿನಿಮಾವನ್ನು ಅನೌನ್ಸ್ ಮಾಡಿದ್ರು ಕೊನೆಯ ಹಂತದಲ್ಲಿ. ಈವರೆಗೂ ಮ್ಯಾಕ್ಸ್ಗೆ ಯಾವುದೇ ರೀತಿಯ ದೊಡ್ಡ ಪ್ರಚಾರವನ್ನು ಚಿತ್ರತಂಡ ಆಗಲಿ, ಸುದೀಪ್ ಅವರಾಗಲಿ ಮಾಡಿಲ್ಲ. ಒಂದು ಪ್ರೆಸ್ ಮೀಟನ್ನು ಮಾಡಿ ಚಿತ್ರದ ಅಫಿಷಿಯಲ್ ಅನೌನ್ಸ್ಮೆಂಟ್ ವಿಚಾರ ಏನಿತ್ತು ಅದನ್ನು, ಅಥವಾ ಒಟ್ಟಾರೆ ಚಿತ್ರದ ಬಗ್ಗೆ ಮಾತನಾಡಿದರು. ಅದೆಲ್ಲವನ್ನು ಪಕ್ಕಕ್ಕಿಡೋಣ. ಆದರೆ ಸುದೀಪ್ ಅವರಿಗೆ ಅವರದ್ದೇ ದೊಡ್ಡ ಅಭಿಮಾನಿ ಬಳಗವಿದೆ, ಮತ್ತು ದೇಶದಾದ್ಯಂತ ಅವರ ಸಿನಿಮಾವನ್ನು ನೋಡುವಂತಹ ಪ್ರೇಕ್ಷಕರು ಕೂಡ ಇದ್ದಾರೆ. ಅವರ ಸಿನಿಮಾಗೆ ಇಷ್ಟೇ ಅಂದರೆ ನಿರ್ಮಾಪಕರನ್ನು ಸೇಫ್ ಮಾಡುವಂತಹ ಒಂದು ದೊಡ್ಡ ಪೊಟೆನ್ಷಿಯಲ್ ಖಂಡಿತವಾಗ್ಲೂ ಇದೆ. ಯಾಕಂದರೆ ಕನ್ನಡದಲ್ಲಿ ಫಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲೇ ನಾವು ಸುದೀಪ್ ಅವ್ರನ್ನೇ ಹೇಳಬೇಕಾಗುತ್ತೆ. ಯಾಕಂದರೆ ಅವರು ಹಿಂದಿಯಲ್ಲಿ ನಟಿಸಿದರು, ತೆಲುಗಿನಲ್ಲಿ ಈಗ ಸಿನಿಮಾ ನಟಿಸಿದರು. ಅದು ಸುಮಾರು 5 ಭಾಷೆಗಳಲ್ಲಿ ಆಗಲೇ ರಿಲೀಸ್ ಆಗಿತ್ತು 2011, 12ರಲ್ಲಿ. ಸೊ ಹಾಗಾಗಿ ಅವರಿಗೆ ಅವರದ್ದೇ ಆದಂಥ ಒಂದು ಫೇಸ್ ವ್ಯಾಲ್ಯೂ ಇದೆ ನ್ಯಾಷನಲ್ ಲೆವೆಲ್ನಲ್ಲಿ. ಸೊ ಹಾಗಾಗಿ ಅವರಿಗೆ ಯಾವುದೇ ಸಿನಿಮಾಗೆ ಓಪನಿಂಗು ಅಥವಾ ಅದರಿಂದ ಅದಕ್ಕೆ ಯಾವುದೇ ರೀತಿಯಾದಂಥ ಎಫೆಕ್ಟು ಖಂಡಿತವಾಗ್ಲೂ ಆಗೋದಿಲ್ಲ. ಮ್ಯಾಕ್ಸ್ 5 ಭಾಷೆಗಳಲ್ಲಿ ಬರ್ತಾ ಇದೆ 25ನೇ ತಾರೀಕು. ಈಗ UI ಸಿನಿಮಾಗೆ ಬರೋಣ. UI ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಹುಟ್ಟು ಹಾಕೋದಕ್ಕೆ ಕಾರಣ ಏನಂತ ಹೇಳಿದರೆ, ಇದು ಉಪೇಂದ್ರ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ. ಕಳೆದ 2 ವರ್ಷಗಳಲ್ಲಿ ಉಪೇಂದ್ರ ಅವರು ನಟಿಸಿರುವಂಥ 2-3 ಸಿನಿಮಾಗಳು ರಿಲೀಸ್ ಆಯಿತು. ಆದರೆ ಈ ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಕಾರಣ ಅವರ ಡೈರೆಕ್ಷನ್. ಎಸ್, ಉಪೇಂದ್ರ ಅವರ ನಿರ್ದೇಶನ ಅಂತ ಹೇಳಿದರೆ ಅದನ್ನು ನೋಡುವಂತಹ ಪ್ರೇಕ್ಷಕರೇ ಒಂದು ಸಪ್ರೇಟ್ ಇದ್ದಾರೆ. ಅದ್ರ ಜೊತೆಯಲ್ಲಿ ಉಪೇಂದ್ರ ಅವರ ಮೇಕಿಂಗ್ ಸ್ಟೈಲು, ಸ್ಟೋರಿ ಟೆಲ್ಲಿಂಗ್ ಸ್ಟೈಲು, ಅವರ ಸ್ಕ್ರೀನ್ ಪ್ಲೇ ಮಾಡುವಂತಹ ಸ್ಟೈಲು, ಇದನ್ನು ಇಷ್ಟಪಡುವಂತಹ ಬಹಳ ದೊಡ್ಡ ಸಿನಿಮಾ ಪ್ರೇಮಿಗಳು ಕೂಡ ಇದ್ದಾರೆ. ಸೊ ಹಾಗಾಗಿ 10 ವರ್ಷಗಳ ನಂತರ ಉಪೇಂದ್ರ ಅವರು ನಿರ್ದೇಶನ ಮಾಡ್ತಾ ಇರೋದ್ರಿಂದ UIಗೆ ದೊಡ್ಡ ಮಟ್ಟದ ಪ್ರೇಕ್ಷಕರನ್ನು ಥಿಯೇಟ್ರಿಗೆ ಪುಲ್ ಮಾಡುವಂತಹ ಪೊಟೆನ್ಷಿಯಲ್ ಖಂಡಿತವಾಗ್ಲೂ ಇದೆ. ಈ ಚಿತ್ರ ಕೂಡ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದಮೇಲೆ ಈವರೆಗೂ ಕೂಡ ಉಪೇಂದ್ರ ಅವರಾಗಲಿ, ಚಿತ್ರತಂಡದವರಾಗಲಿ ಯಾವುದೇ ರೀತಿಯ ದೊಡ್ಡ ಪ್ರಚಾರವನ್ನು, ಪ್ರಮೋಷನನ್ನು ಈವರೆಗೂ ಕೂಡ ಮಾಡಿಲ್ಲ. ಸಿನಿಮಾ ಇನ್ನು 10 ದಿನ ಇದೆ.
ಕೆಲವು ಡಿಸ್ಟಿಕ್ಗಳಿಗೆ ಹೋಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಕೆಲವು ಗ್ಲಿಮ್ಸ್ಗಳನ್ನು ಬಿಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಈವರೆಗೂ ಯು ಐ ಚಿತ್ರಕ್ಕೆ ದೊಡ್ಡ ಮಟ್ಟದ ಕಿಕ್ ಸ್ಟಾರ್ಟ್ ಅಂದರೆ ಪ್ರಮೋಷನ್ಗೆ ಸಿಕ್ಕಿಲ್ಲ. ಈ ಎರಡೂ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇದ್ದರೂ ಕೂಡ ಪ್ರಚಾರವನ್ನು ಮಾಡ್ತಿಲ್ಲ. ಆದರೆ ಪ್ರೇಕ್ಷಕ ವಲಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಸೊ ಡಿಸೆಂಬರ್ 20ನೇ ತಾರೀಕು ಯು ಐ ಬರ್ತಾ ಇದೆ ಮೊದಲನೇದಾಗಿ. ಅದಕ್ಕೆ ಈಗ ಚಿತ್ರತಂಡ ಮುಂಬೈ, ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಚಿತ್ರದ ಪ್ರಮೋಷನನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಖಂಡಿತವಾಗಲೂ ಉಪೇಂದ್ರ ಅವರಿಗೆ ಅವರ ನಿರ್ದೇಶನಕ್ಕೆ ಇರುವಂತಹ ಒಂದು ಪ್ರೇಕ್ಷಕ ವರ್ಗ ಏನಿದ್ದಾರೆ ಖಂಡಿತವಾಗ್ಲೂ ಯು ಐ ಸಿನಿಮಾವನ್ನು ನೋಡ್ತಾರೆ ಅಂತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಸರಿಸುಮಾರು 450+ ಥಿಯೇಟ್ರ್ಗಳು, ಹೆಚ್ಚಂದರೆ ಒಂದು 500 ಥಿಯೇಟ್ರ್ ಇರ್ಬೋದು. ನಮ್ಗೆ ಯಾವಾಗಲೂ ಒಂದು ಚರ್ಚೆ ಆಗುತ್ತೆ, ಒಂದು ದೊಡ್ಡ ಸಿನಿಮಾ ಬಂದಾಗ ಅದಕ್ಕೆ 2 ವಾರಗಳ ಗ್ಯಾಪ್ ಬೇಕಾಗುತ್ತೆ. ಯಾಕಂದರೆ ಕನಿಷ್ಠ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗ ಒಂದು 350ರಿಂದ 400 ಥಿಯೇಟ್ರನ್ನ ಆ ಒಂದು ಸಿನಿಮಾಗೆ ಕೊಡಬೇಕಾಗತ್ತೆ. ಇನ್ನು ಉಳಿಯೋದು 50ರಿಂದ 100 ಥಿಯೇಟ್ರ್ಗಳು ಉಳಿಯುತ್ತೆ. ಹಾಗಾಗಿ ತಕ್ಷಣವೇ ಇನ್ನೊಂದು ಸಿನಿಮಾ ಬಂದಾಗ ಮತ್ತೆ ಈ ಸಿನಿಮಾಗೆ ಕೊಟ್ಟಂಥ ಥಿಯೇಟ್ರ್ಗಳನ್ನೇ ಮತ್ತೆ ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ ಇನ್ನೊಂದು ಸಿನಿಮಾಗೆ. ಹಾಗಾಗಿ ಇದರಿಂದ ಎಲ್ಲೋ ಒಂದು ಕಡೆ ಒಳ್ಳೆ ಓಪನಿಂಗ್ ಪಡ್ಕೊಂಡು ಅದ್ಭುತ ರಿವ್ಯೂ ಪಡ್ಕೊಂಡಂತಹ ಸಿನಿಮಾ ನೆಕ್ಸ್ಟ್ ವೀಕಿಗೆ ಅಷ್ಟೇ ಥಿಯೇಟ್ರಲ್ಲಿ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ವೀಕ್ ದೊಡ್ಡ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅದಕ್ಕೆ ಒಂದಷ್ಟು ಥಿಯೇಟ್ರ್ಗಳನ್ನು ಬಿಟ್ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಯು ಐಗೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ. ಆದರೆ ಮ್ಯಾಕ್ಸ್ಗೆ ಕೇವಲ 5 ದಿನಗಳ ಅಂತರದಲ್ಲಿ ಬರ್ತಾ ಇರೋದ್ರಿಂದ ಮ್ಯಾಕ್ಸ್ಗೂ ಕೂಡ ಥಿಯೇಟ್ರ್ ಸಮಸ್ಯೆ ಆಗುತ್ತಾ ಅನ್ನುವಂಥ ಚರ್ಚೆ ಸಹಜವಾಗಿ ಒಂದು ಹೆಲ್ದಿ ಚರ್ಚೆ ನಡೀತಾ ಇದೆ. ಆದರೆ ಇಬ್ಬರು ನಿರ್ಮಾಪಕರು ಅದನ್ನು ಎಲ್ಲವನ್ನೂ ಸ್ಟಡಿ ಮಾಡಿಕೊಂಡೇ ಸಿನಿಮಾ ರಿಲೀಸನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ ಇರೋದ್ರಿಂದ 5 ಭಾಷೆಗಳಲ್ಲಿ ಬರ್ತಾ ಇರೋದ್ರಿಂದ ಇದು ಬರೀ ಕನ್ನಡಕ್ಕಾಗಿಯೇ ಮಾಡಿರುವಂಥ ಸಿನಿಮಾ ಅಲ್ಲ. ಹಾಗಾಗಿ ಎರಡೂ ಸಿನಿಮಾಗಳಿಗೂ ಅದರದ್ದೇ ಆದಂಥ ಒಂದು ಪೊಟೆನ್ಷಿಯಲ್ ಖಂಡಿತವಾಗಲೂ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆ ಮಾಡುವಂತಹ ಪೊಟೆನ್ಷಿಯಲ್ ಇದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಬರ್ತಾ ಇರೋದ್ರಿಂದ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಅದ್ಭುತವಾದಂತಹ ಒಂದು ಓಪನಿಂಗನ್ನು, ಒಂದು ಅದ್ಭುತವಾದಂಥ ರೆಸ್ಪಾನ್ಸನ್ನು ಪಡೆದುಕೊಳ್ಳುವಂತಹ ಅವಕಾಶ ಎರಡೂ ಸಿನಿಮಾಗಳಿಗೂ ಕೂಡ ಇದೆ. ಬೇರೆ ಭಾಷೆಯವರು ಕೂಡ ಈ ಸಿನಿಮಾಗಳನ್ನು ನೋಡೋದ್ರಿಂದ, ಸ್ಪೆಷಲಿ ನಾರ್ತ್ ಬೆಲ್ಟ್ನಲ್ಲಿ ಅಂದರೆ ಹಿಂದಿ ಬೆಲ್ಟ್ನಲ್ಲಿ ಕನ್ನಡ ಸಿನಿಮಾಗಳು ಬಹಳ ಅದ್ಭುತವಾದಂಥ ಓಪನಿಂಗನ್ನು ಪಡ್ಕೊಳ್ತಾ ಇದ್ದಾವೆ, ಸಕ್ಸಸ್ ಕೂಡ ಆಗ್ತಾ ಇದ್ದಾವೆ. ನಾವು KGF ಇಂದ ಕಾಂತಾರ ಇಂದ ಹಿಡಿದು ಮಾರ್ಟಿನ್ವರೆಗೂ ಎಲ್ಲ ಸಿನಿಮಾಗಳಿಗೂ ಅದ್ಭುತ ಓಪನಿಂಗ್ ಸಿಕ್ಕಿತ್ತು. ಸಿನಿಮಾ ಚೆನ್ನಾಗಿದ್ದಾಗ ಖಂಡಿತವಾಗಲೂ ಸಿನಿಮಾ ಗೆಲ್ತವೆ, ಜನ ಅಂತೂ ಥಿಯೇಟ್ರಿಗೆ ಬರ್ತಾರೆ. ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಮಾತ್ರ ಅದ್ರ ಬಗ್ಗೆ ಒಂದು ರಿವ್ಯೂ ಬಂದ ನಂತರ ಪ್ರೇಕ್ಷಕರು ಥಿಯೇಟ್ರಿಗೆ ಬರೋದು ನಿಲ್ಲುತ್ತೆ. ಆದರೆ ಫಸ್ಟಲ್ಲಿ ಸಿನಿಮಾಗೆ ಓಪನಿಂಗ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಖಂಡಿತವಾಗಲೂ ಯಾವ ಪ್ಯಾನ್ ಇಂಡಿಯಾ ಸಿನಿಮಾಗೂ ಆಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೂ ಪ್ರೇಕ್ಷಕರು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಂದರೆ ವೀಕೆಂಡ್ ಏನಿದ್ದಾರೆ ಬಂದೇ ಬರ್ತಾರೆ. ಹಾಗಾಗಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಕೂಡ ನಿರಾಶರಾಗುವಂಥ ಅವಶ್ಯಕತೆ ಇಲ್ಲ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿಗಳು ಕೂಡ ಯಾವುದೇ ರೀತಿ ಬೇಸರ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎರಡೂ ಸಿನಿಮಾಗಳಿಗೂ ಅದರದ್ದೇ ಆದ ಪೊಟೆನ್ಷಿಯಲ್ ಇದೆ. ಖಂಡಿತವಾಗಲೂ ಎರಡೂ ಸಿನಿಮಾಗಳಿಗೆ ಗೆಲ್ಲುವಂತಹ ಒಂದು ತಾಕತ್ತಿದೆ. ಅಂದರೆ ಎರಡು ಸಿನಿಮಾಗಳ ಮೇಕಿಂಗನ್ನು ನೋಡಿದಾಗ ಸೊ ಖಂಡಿತವಾಗಲೂ ಇದೇ ಡಿಸೆಂಬರ್ 20ನೇ ತಾರೀಕು ಯು ಐ ಬರ್ತಾ ಇದೆ. ಎಲ್ಲರೂ ಕೂಡ ಹೋಗಿ ಕನ್ನಡ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿ. ಹಾಗೆಯೇ ಡಿಸೆಂಬರ್ 25ನೇ ತಾರೀಕು ಮ್ಯಾಕ್ಸ್ ಬರ್ತಾ ಇದೆ, ಆ ಸಿನಿಮಾವನ್ನು ಕೂಡ ನೋಡಿ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.